ನೋಡಿ, ಹಿಂದೆಲ್ಲ ದೇಶ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಬಂಗಾರವನ್ನು ದಾನ ಮಾಡ್ತಾ ಇದ್ರು. ಆದರೆ ಈಗ ದಾನ ಮಾಡುವಂಥ ಅಗತ್ಯ ಖಂಡಿತವಾಗಲೂ ಇಲ್ಲ. ಆದರೆ ಈ ಬಂಗಾರ ಖರೀದಿಯನ್ನು ಕಡಿಮೆ ಮಾಡಿ ಮುಂದಿನ 1 ವರ್ಷದ ತನಕ. ಜೊತೆಗೆ ಈ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮೋದಿ ಒಂದು ಸಂದೇಶ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡಿ, ವಿಡಿಯೋ ಕಾನ್ಫರೆನ್ಸ್ಗಳನ್ನು ನಡೆಸಿ, ಸುಮ್ಮನೆ ಅನಗತ್ಯವಾಗಿ ಏನು ಅಂತಂತಂದರೆ ಜನ ಓಡಾಡೋದು ಅದೆಲ್ಲದೂ ಕೂಡ ಕಡಿಮೆ ಆಗಬೇಕು. ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು. ಜೊತೆಗೇನೆಂದರೆ ರಸಗೊಬ್ಬರ ಬಳಕೆಯನ್ನು ತಗ್ಗಿಸಬೇಕು. ನೈಸರ್ಗಿಕ ಕೃಷಿಗೆ ಒತ್ತು ಕೊಡಬೇಕು. ಒತ್ತು ಕೊಟ್ಟರೆ ಮಾತ್ರ ಭೂಮಿ ಫಲವತ್ತಾಗಿರುತ್ತೆ ಅಂತ. ಜೊತೆಗೆ ಅಡುಗೆ ಎಣ್ಣೆನೂ ಕೂಡ ಕಡಿಮೆ ಮಾಡಿ ಉಪಯೋಗವನ್ನು, ನೀವೆಷ್ಟು ಅಡುಗೆ ಎಣ್ಣೆ ಕಡಿಮೆ ಮಾಡ್ತೀರೋ ಅಷ್ಟು ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ಎಂದಿದ್ದಾರೆ ಮೋದಿ. हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी कि उन व्यवस्थाओं को हम फिर से शुरू करें तो वो देश हित में होगा। बाहर से केमिकल फर्टिलाइजर इंपोर्ट करते हैं। केमिकल फर्टिलाइजर खेती के कारण हमारी धरती मां को बहुत पीड़ा हो रही है। हमारे खेत बर्बाद हो रहे हैं। अगर आज हम अपने खेत को नहीं बचाएंगे तो भविष्य में फसलों पर भी खतरा आ जाएगा। इसलिए बहुत जरूरी है कि हम केमिकल फर्टिलाइजर की खपत 25%, 30%, 40%, 50% उसको घटाए, आधी कर दें और हम उसके साथ साथ नेचुरल फार्मिंग की तरफ बढ़े। हम फर्टिलाइजर का उपयोग कम करके विदेशी मुद्रा भी बचा सकते हैं और साथ साथ अपने खेत को बचा सकते हैं। ಇದೆಲ್ಲದರ ಜೊತೆಗೆ ವಿದೇಶಿ ಉತ್ಪನ್ನಗಳ ಮೇಲೆ ಹೆಚ್ಚೆಚ್ಚು ಡಿಪೆಂಡ್ ಆಗಬೇಡಿ. ದಯವಿಟ್ಟು ಸ್ವದೇಶಿ ವಸ್ತುಗಳ ಕಡೆಗೆ ಗಮನ ಕೊಡಿ. ಆವಾಗ ಏನಾಗುತ್ತೆ ಅಂದರೆ ದೇಶ ಅಭಿವೃದ್ಧಿಯ ಹಾದಿಗೆ ಹೋಗುತ್ತೆ ಅಂತಾರೆ ಮೋದಿ. ಅಂದರೆ ನಾವು ವಿಪರೀತವಾಗಿ ವಿದೇಶಿ ಉತ್ಪನ್ನಗಳ ಮೇಲೆ ಅವಲಂಬನೆ ಆದರೆ ಅದರ ಲಾಭ ಅವ್ರಿಗೆ ಹೋಗುತ್ತೆ ವಿನಃ ನಮಗಲ್ಲ. ಹೀಗಾಗಿ ಏನಂದರೆ ಹೆಚ್ಚೆಚ್ಚು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಿ ಅನ್ನುವಂಥ ಸಂದೇಶ. ಜೊತೆಗೇನು ಅಂತಂದರೆ ಈ ಕೆಲವ್ರದ್ದು ವಿಪರೀತವಾದಂಥ ಒಂದು ಹುಚ್ಚಿರುತ್ತೆ. ಈ ವಿದೇಶಗಳಲ್ಲಿ ಮದುವೆ ಮಾಡ್ಕೊಳ್ಳೋದು, ವಿದೇಶಗಳಲ್ಲಿ ಕಾರ್ಯಕ್ರಮ ಮಾಡುವಂಥದ್ದು, ವಿದೇಶ ಸುತ್ತುವಂಥದ್ದು. ಹೀಗಾಗಿ ಮೋದಿ ಹೇಳ್ತಾರೆ, ವಿದೇಶ ಪ್ರಯಾಣ, ಈ ವಿದೇಶದಲ್ಲಿ ಕಾರ್ಯಕ್ರಮಗಳು ಅವನ್ನೆಲ್ಲ ಒಂದು ಸ್ವಲ್ಪ ದಿವಸ ಮಾಡಬೇಡಿ ಅಂತ ಕರೆ ಕೊಟ್ಟಿದ್ದಾರೆ ಮೋದಿ. कि नए विदेशी प्रोडक्ट हमें नहीं खरीदने चाहिए और वाकई हमें कई बार अंदाजा तक नहीं होता कि रोजमर्रा की कितनी सारी चीजें विदेशी हैं जो हम ऐसे ही यूज कर रहे हैं। और साथियों, जब मैं बात स्वदेशी की करता हूं तो लोगों को लगता है कि दिवाली के दिए खरीदो मतलब स्वदेशी हो गया। जैसे आजकल जो विदेशों में शादियों का, विदेशों में घूमने का, विदेशों में वैकेशन पर जाने का मिडिल क्लास में कल्चर बढ़ता जा रहा है। हमें तय करना होगा कि जब ये संकट का काल है और हमारी देशभक्ति हमें ललकार रही है तो कम से कम 1 साल के लिए हमें विदेशों में जाने की बातों को टालना। ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಮೋದಿಯವರ ಮಾತಿದೆಯಲ್ಲ, ಮೋದಿಯವರ ಮಾತು, ಮೋದಿಯವರ ಕರೆ. ಮೋದಿ ಏನಾದರೂ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಹಗುರವಾಗಿ ಪರಿಗಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಏನೋ ಒಂದು ಉದ್ದೇಶ ಇರುತ್ತೆ, ಜೊತೆಗೆ ಏನಂದರೆ ಯಾವುದೋ ಒಂದು ಸ್ಪಷ್ಟ ಸೂಚನೆ ಇರುತ್ತೆ. ಒಂದು ಕಡೆಗೆ ಗಲ್ಫ್ ಯುದ್ಧವನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಯುದ್ಧ ಇನ್ನೂ ಕೂಡ ಮುಂದುವರಿತಾ ಇದೆ. ಮೇಲಿಂದ ಮೇಲೆ ದಾಳಿಗಳು ಜಾಸ್ತಿ ಆಗ್ತಾ ಇವೆ ಅದೊಂದು ಕಡೆಗೆ. ಅಥವಾ ಇನ್ನೊಂದೇನು ಅಂದರೆ, ನಾವು ಕೂಡ ಈ ಸುತ್ತಮುತ್ತ ಶತ್ರು ರಾಷ್ಟ್ರಗಳಿಂದ ಸುತ್ತುವರೆದಿರುವಂಥ ರಾಷ್ಟ್ರ ನಮ್ಮದು. ಇಂಥ ಸಂದರ್ಭದಲ್ಲಿ ಮುಂದಿನ ದಿನಗಳು ಬಹಳ ಕಷ್ಟಕರ ಆಗಿರುತ್ತವೆ ಅನ್ನುವಂಥ ಸಂದೇಶ. ಈ ಮುಖಾಂತರ ಏನು ಅಂತಂದರೆ, ಈ ಮೋದಿಯವರ ಸಂದೇಶ ಇದೆಯಲ್ಲ, ಮೋದಿಯವರ ಸಂದೇಶ
ಒಂದು ಲೆಕ್ಕದಲ್ಲಿ ಈ ದೊಡ್ಡ ದೊಡ್ಡ ರೀತಿಯ ಸಂದೇಶಗಳನ್ನು ರವಾನಿಸ್ತಾ ಇದೆ. ಅಂದರೆ ಏನಿರ್ಬೋದು ಇದರ ಅರ್ಥ ಅಂತ, ಒಂದು ಗಲ್ಫ್ ಯುದ್ಧವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರ, ಅಥವಾ ದೇಶಕ್ಕೂ ಏನಾದರೂ ತೊಂದರೆ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಮುಖಾಂತರ ಏನು ಅಂದರೆ ನಮ್ಮ ಆರ್ಥಿಕತೆಯನ್ನು ನಮ್ಮ ಸ್ವಾವಲಂಬಿತನವನ್ನು ಜಾಸ್ತಿ ಮಾಡಿಕೊಂಡ್ರೆ ನಾವು ಸೇಫಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶನ ಏನಿದು? ರಂಗನಾಥ್, ಗಲ್ಫ್ ಯುದ್ಧದ ಸೈಡ್ ಎಫೆಕ್ಟ್ ಅನ್ನು ನೋಡ್ರೆ ಕೇವಲ ಭಾರತ ಅಷ್ಟೇ ಅಲ್ಲ, ಪ್ರಮುಖವಾಗಿ ಭಾರತ ಬೇರೆಲ್ಲ ದೇಶಗಳಿಗೆ ಕಂಪೇರ್ ಮಾಡೋದು ತುಂಬ ಸುಸ್ಥಿರವಾಗಿದೆ. ಇವತ್ತು ಕೂಡ ನಮ್ಮ ಎಕಾನಮಿ ಸ್ಥಿರವಾಗಿದೆ. ನಾವು ಪಕ್ಕದ ಪಾಕಿಸ್ತಾನ, ಬಾಂಗ್ಲಾದೇಶ, ಫಿಲಿಪೀನ್ಸ್, ಇನ್ಫ್ಯಾಕ್ಟ್ ಇಂಡೋನೇಷ್ಯಾ, ಈ ಎಲ್ಲ ದೇಶಗಳನ್ನ, ಇವನ್ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಸೇರಿದಂತೆ ಬೇರೆ ಬೇರೆ ದೇಶಗಳನ್ನ ಗಮನಿಸ್ತಾ ಇದ್ರೆ, ಅಥವಾ ಗಲ್ಫ್ ಭಾಗದಿಂದ, ಅದರಲ್ಲೂ ಹರ್ಮೂಸ್ ಭಾಗದಿಂದ ಎಲ್ಲೆಲ್ಲಿ ಹೆಚ್ಚಿನ ವಿದೇಶಿ ವ್ಯಾಪಾರ ಇರುತ್ತೆ ಅಂತ ಅವಲಂಬಿತ ದೇಶಗಳನ್ನ ನೋಡ್ತಾ ಇದ್ರೆ ಅಲ್ಲೆಲ್ಲವೂ ಕೂಡ ಸಾಕಷ್ಟು ವ್ಯತ್ಯಯಗಳಾಗಿದೆ. ಅಂದರೆ ಅಲ್ಲಿನ ಸಪ್ಲೈ ಚೈನ್ ಸಂಪೂರ್ಣವಾಗಿ, ಸರಬರಾಜು ಸರಣಿ ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗಿದೆ, ಆ ಸರಪಳಿ ತುಂಡಾಗಿದೆ. ಅದರ ಜೊತೆಗೆ ಅಲ್ಲೆಲ್ಲ ದೇಶಗಳಲ್ಲಿ ಗ್ಯಾಸ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಅಗತ್ಯ ವಸ್ತುಗಳಿರ್ಬೋದು, ಜೊತೆಗೆ ಈಗಾಗಲೇ ಓಡಾಟಗಳಿರ್ಬೋದು. ಫಿಲಿಪೈನ್ ಅಂತ ದೇಶಗಳಲ್ಲಿ ಈಗಾಗಲೇ ಅಗತ್ಯ ಇದ್ದರೆ ಮಾತ್ರ ಓಡಾಡಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ನಿಮ್ಮ ಬಂಧುಗಳನ್ನಾಗಲಿ ಅಥವಾ ಬೇರೆ ಊರಿರುವಂಥ ಬಂಧುಗಳನ್ನು ತಮ್ಮ ಊರುಗಳಿಗೆ ಕರೆಸ್ಕೋಬೇಡಿ ಎನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಇನ್ನು ಮೋದಿಯವರ ಹೇಳಿಕೆಗಳ ಬಗ್ಗೆ ಮಾತನಾಡ್ತಾರೆ. ಭಾರತದ ಮೇಲೆ ಈ ವಿದೇಶಿ ವಿನಿಮಯದ ಭಾರ ತುಂಬ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ನಾವು ಕರೆಂಟ್ ಅಕೌಂಟ್ ಡೆಫಿಸಿಯೇಟ್ ಅಂತ ಕರಿತೀವಿ. ಅಂದರೆ ನಮ್ಮ ಒಟ್ಟಾರೆ ಹಣದ ಹರಿವಿಕೆಯಲ್ಲಿ ವಿದೇಶಕ್ಕೆ ಕೊಡುವಂಥರ ಜೊತೆಗೆ ನಮ್ಮಲ್ಲಿರುವಂಥ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ತುಂಬ ಸುಲಭವಾಗಿ ಹೇಳಬೇಕು ಅಂದರೆ. ಹೀಗಾಗಿ ಅದನ್ನು ಯಾವ ದೇಶ ಹೆಚ್ಚು ಮೇಂಟೈನ್ ಮಾಡುತ್ತೋ ಕರೆಂಟ್ ಅಕೌಂಟ್ ಡೆಫಿಸಿಯೇಟನ್ನು, ಅವಾಗ ಸಹಜವಾಗಿ ಅವರ ಆರ್ಥಿಕತೆ ಇನ್ನಷ್ಟು ಸದೃಢವಾಗಿರುತ್ತೆ, ಸ್ಥಿರವಾಗಿರುತ್ತೆ. ನೀವು ಎಲ್ಲಿ ವಿದೇಶಿಗಳ ಜೊತೆಗೆ, ಅಂದರೆ ವಿದೇಶಿ ದೇಶಗಳ ಬೇರೆ ಬೇರೆ ದೇಶಗಳ ಜೊತೆಗೆ ಯಾವಾಗ ವ್ಯಾಪಾರಗಳು ಮಾಡ್ತಿರೋ ಆಮದು ಎಲ್ಲಿ ಜಾಸ್ತಿ ಆಗುತ್ತೋ ಆವಾಗ ಈ ಡೆಫಿಸಿಟ್ ತೀರಾ ಕಡಿಮೆ ಆಗ್ತಾ ಬರುತ್ತೆ. ಈಗ ಭಾರತದ ಮೇಲೆ ಪ್ರಮುಖವಾಗಿ ತೈಲ ಸೇರಿದಂತೆ ಅನೇಕ ಎಲೆಕ್ಟ್ರಾನಿಕ್ ಐಟಮ್ಗಳು ಸೇರಿದಂತೆ ಈ ಎಲ್ಲ ವಿಚಾರಗಳಲ್ಲಿ ಸಾಕಷ್ಟು ಒತ್ತಡ ಇದೆ. ಹೀಗಾಗಿ ಆ ವಿದೇಶಿ ವಿನಿಮಯದ ಕಡಿಮೆ ಮಾಡೋದ್ರ ಜೊತೆಗೆ ಈಗಾಗಲೇ ಲೀಕೇಜ್ ಏನಾಗ್ತಾ ಇದೆ, ಸಾಕಷ್ಟು ಲೀಕೇಜ್ಗಳು ಇನ್ ದ ಸೆನ್ಸ್ ನಾವು ಈಗಾಗಲೇ ಮಾಡ್ತಾ ಇರುವಂಥ ವೆಚ್ಚ ಇರ್ಬೋದು, ಅನಗತ್ಯವಾಗಿ ಓಡಾಟ ಇರ್ಬೋದು, ಇದರಿಂದ ಸರ್ಕಾರದ ಮೇಲೂ ಕೂಡ, ಸರ್ಕಾರದ ಆರ್ಥಿಕತೆ ಮೇಲೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಮೋದಿ ಅವರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲೆಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡಿದ್ರೆ ಇನ್ನಷ್ಟು ಸುಸ್ಥಿರವಾಗಿರುತ್ತೆ ಅನ್ನುವಂಥದ್ದು ಅವರ ಮಾತು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.